ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ಇವತ್ತು ಇಲ್ಲಿ ಇಸ್ಕಾನ್ ಮೈಸೂರು ಜಯನಗರದಲ್ಲಿ ತುಂಬ ವಿಜೃಂಭಣೆಯಿಂದ ನಾವು ಜನ್ಮಾಷ್ಟಮಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ವಿಶೇಷವಾಗಿ ದೇವಸ್ಥಾನದಲ್ಲಿ ತುಂಬ ಅಲಂಕಾರಗಳನ್ನೆಲ್ಲ ಮಾಡಿದ್ವಿ. ನೀವೆಲ್ಲ ದೇವಸ್ಥಾನದಲ್ಲಿ ಬಂದರೆ ಈ ಅಲಂಕಾರವನ್ನು ನೀವೇ ವೀಕ್ಷಿಸ್ಬೋದು. ಇವತ್ತು ಬೆಳಗ್ಗೆ 4:15 ಮಂಗಳಾರತಿಯೊಂದಿಗೆ ಇವತ್ತಿನ ಪೂಜೆ ಕಾರ್ಯಕ್ರಮಗಳನ್ನು ನಾವು ಶುರು ಮಾಡಿದ್ದೇವೆ. 7:00 ಭಗವಂತನಿಗೆ ಶೃಂಗಾರ ಆರತಿ ಆಯಿತು. ಶೃಂಗಾರ ಅಂದರೆ ಭಗವಂತನಿಗೆ ವಿಶೇಷವಾದ ವಸ್ತ್ರಗಳನ್ನು ಮತ್ತು ಪುಷ್ಪಗಳಿಂದ ನಾವು ಭಗವಂತನನ್ನು ಅಲಂಕಾರ ಮಾಡಿದ್ವಿ. ತುಂಬ ಸುಂದರವಾಗಿ ಭಗವಂತನನ್ನು ಅಲಂಕಾರ ಮಾಡಿದ್ದಾರೆ ನಮ್ಮ ಭಕ್ತರು. ಮತ್ತು ಬೆಳಗ್ಗೆ 7:30ಯಿಂದ ಮಧ್ಯರಾತ್ರಿ 12 ಗಂಟೆವರೆಗೂ ಸಾರ್ವಜನಿಕರಿಗೆ ದರ್ಶನದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಎಲ್ಲರೂ ಬಂದು ಭಗವಂತನ ದರ್ಶನವನ್ನು ಮಾಡ್ಬೋದು. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ವಿವಿಧ ಕಲಾವಿದರು ಭಗವಂತನಿಗೆ ಸಂಗೀತ ಸೇವೆಯನ್ನು ಅರ್ಪಣೆ ಮಾಡ್ತಾರೆ. ಇವತ್ತು ರಾತ್ರಿ 10 ಗಂಟೆಗೆ ತುಂಬ ವಿಶೇಷವಾದಂತಹ ಮಹಾ ಅಭಿಷೇಕ ಸೇವೆಯನ್ನು ನಾವು ಕೃಷ್ಣ ಬಲರಾಮರಿಗೆ ಅರ್ಪಣೆ ಮಾಡ್ತೀವಿ. ಇದರಲ್ಲಿ ಪಂಚಾಮೃತ, ಪಂಚಗವ್ಯ ಮತ್ತು ವಿವಿಧ ಹಣ್ಣುಗಳ ರಸ, ವಿವಿಧ ಪುಷ್ಪಗಳಿಂದ ಮತ್ತು ಔಷಧಿಗಳಿಂದ ಈ ರೀತಿಯ ಶುಭವಾದ ವಸ್ತುಗಳಿಂದ ಭಗವಂತನಿಗೆ ನಾವು ಅಭಿಷೇಕ ಸೇವೆಯನ್ನು ಸಲ್ಲಿಸ್ತೇವೆ. ಮತ್ತು ಮಧ್ಯರಾತ್ರಿ 12 ಗಂಟೆಗೆ ಮಹಾಮಂಗಳಾರತಿಯೊಂದಿಗೆ ಇವತ್ತಿನ ಪೂಜಾ ಕಾರ್ಯಕ್ರಮಗಳನ್ನು ನಾವು ಮುಕ್ತಾಯಗೊಳಿಸ್ತೇವೆ. ಸೊ ಎಲ್ಲ ಭಕ್ತಾದಿಗಳು, ದೇವಸ್ಥಾನಕ್ಕೆ ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಎಲ್ಲರೂ ಬಂದು ಭಗವಂತನ ದರ್ಶನವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತೇವೆ. ಗರ್ಭಗುಡಿಯ ವಿಗ್ರಹಕ್ಕೆ ಏನು ಅಲಂಕಾರ ಮಾಡಿದ್ದೀರಿ? ಗರ್ಭಗುಡಿಯಲ್ಲಿ ವಿಶೇಷವಾದ ಇವತ್ತು ನಾವು ಎಲ್ಲ ಜನ್ಮಾಷ್ಟಮಿಗೆ ಹೊಸ ವಸ್ತ್ರವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತೀವಿ ಮತ್ತು ಪುಷ್ಪದಿಂದ ಭಗವಂತನಿಗೆ ಅಲಂಕಾರವನ್ನು ಮಾಡಿದ್ದೀವಿ.